ಉತ್ತರ ಕರ್ನಾಟಕ ಕಡೆ ಒಂದು ಸಂಪ್ರದಾಯ ಐತಿ. ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮನ್ಯಾಗ ಮದ್ವೆ ಐತಿ ಅಂತ ಹೇಳಿ ನಾವು ಉಡಿಯಕಿ ಗಂಟೆ ಅಂತ ಹೇಳ್ತೈತಿ. ಆ ಮದುಮಗಳನ್ನ ನಾವು ಕರ್ಕೊಂಡ್ ಬರೋ ಸಂಪ್ರದಾಯ ಇರ್ತೈತಿ. ಹಾಕೊಂಡಿರುವಂತ ನಮ್ಮ ಉತ್ತರ ಕರ್ನಾಟಕದ ಕ್ಯಾಪಿಗೆ ಬಹಳ ಮರ್ಯಾದೆ ಐತಿ. ಇವ್ರು ತುಂಬಾ ಯೂನಿಕ್ ಪರ್ಸನಾಲಿಟಿ ನಮ್ಮ ಫ್ಯಾಮಿಲಿ ಒಳಗಡೆ. ಇವ್ರು ಕಮೆಂಟ್ ಮಾಡ್ರಿ. ಎಸ್ ಎಲ್ಲ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋ. ಗೈಸ್, ಇವತ್ತು ನಮ್ಮ ಮನ್ಯಾಗ ಮದ್ವೆ ಐತೆ ಅಂತ ಹೇಳಿ ನಾವು ಮಂಗಳೂರ್ಲಿಂದ ಸೀದಾ ಮದ್ವಿಗೆ ಬಂದ್ವಿ. ಅದು ನಮ್ಮ ಬಾದಾಮಿನಾಗಿರೋ ಮದ್ವಿ. ಅದು ಯಾರು ಅಂತ ಹೇಳಿ ಎಲ್ಲ ತಿಳಿಸ್ಕೊಂತ ಹೋಗ್ತೀನಿ ಅಂತ. ಬರ್ರಿ ನಾವು ಇವತ್ತು ಎಲ್ಲಿ ಹೋಗತ್ತೀವಿ, ಎಲ್ಲಿ ಯಾವ ಜಾಗಕ್ಕೆ ಹೋಗತ್ತೀವಿ, ಯಾಕೆ ಹೋಗತ್ತೀವಿ ಅನ್ನೋದೆಲ್ಲವನ್ನು ನಾನು ನಿಮಗೆ ತಿಳಿಸ್ತೀನಿ ಅಂತ. ಲೆಟ್ಸ್ ಗೋ ಗೈಸ್. ನಮ್ಮ ಉತ್ತರ ಕರ್ನಾಟಕ ಕಡೆ ಒಂದು ಸಂಪ್ರದಾಯ ಐತಿ. ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮಗನ ಕಡೆ ಮನೇಲಿಂತ್ರ ಹೋಗಿ ಒಂದಿಬ್ಬರು ಜನ ಹೋಗಿ ಉಡಿಯಕಿ ಗಂಟೆ ಅಂತ ಹೇಳ್ತೈತಿ. ಆ ಉಡಿಯಕಿ ಗಂಟು ಕೊಟ್ಟು ವಾಪಸ್ ಆ ಮಗಳನ್ನ ಉಡಿಯಕಿ ಗಂಟು ಕೊಟ್ಟಾದ್ಮೇಲೆ ಆ ಮಗಳನ್ನ ನಾವು ನಮ್ಮ ಕಲ್ಯಾಣ ಮಂಟಪ ಅಂದ್ರ ಮದ್ವಿ ಎಲ್ಲಿ ಇಟ್ಕೊಂಡಿರ್ತಾರಲ್ಲ ಆ ಜಾಗಕ್ಕೆ ಮಗಳನ್ನ ನಾವು ಕರ್ಕೊಂಡ್ ಬರೋ ಸಂಪ್ರದಾಯ ಇರ್ತೈತಿ. ಅದಕ್ಕೋಸ್ಕರ ನಾನು ಮತ್ತು ಅಶೋಕಣ್ಣ ಸೇರಿ ಇಬ್ರು ಹೋಗಿ ಮಗಳನ್ನ ಅವ್ರ ಮನೇಲಿಂತ್ರ ಕಲ್ಯಾಣ ಮಂಟಪ ಅಂದ್ರ ಮದ್ವಿಜಿ ಎಲ್ಲಿ ಮಾಡಿಸ್ತಾರಲ್ಲ ಆ ಜಾಗಕ್ಕೆ ಹೋಗಿ ಕರ್ಕೊಂಡ್ ಬರಕ್ ಹೊಂಟಿವಿ. ಹಂಗ ನಿಮ್ ಮದ್ವಿನ್ಯಾಗ ನಿಮ್ ಕಲ್ಚರ್ ಹೆಂಗಿರ್ತೈತೆ ಅಂತ ಹೇಳಿ ನೀವೆಲ್ಲರೂ ಕಮೆಂಟ್ ಮಾಡ್ರಿ. ಆ ಕಮೆಂಟ್ ನೋಡಿ ನಾ ಇನ್ನೊಂದು ವಿಡಿಯೋ ಮಾಡುವಂತ ಚಾನ್ಸಸ್ ಸಿಗ್ತೈತಿ. ಯಾಕಂದ್ರೆ ನಮ್ಮ ಕಲ್ಚರ್ ಬಗ್ಗೆ, ನಾನು ಲಮಾಣಿ ಕಲ್ಚರ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಕಲ್ಚರ್ ಬಗ್ಗೆ ನನಗೊಂದು ಸ್ವಲ್ಪ ಕ್ಲಿಯರ್ ಆಗಿ ಎಲ್ಲವನ್ನು ಕಮೆಂಟ್ ಮಾಡಿದ್ರೆ ನನಗೂ ಬೆಸ್ಟ್ ಖುಷಿ ಅನಿಸ್ತೈತಿ. ಮಸ್ತ್ನಾಗಿರೋದೊಂದು ಸ್ವೀಟ್ ಪಾನ್ ತಿಂದಿವಿ. ಬರ್ರಿ ಇಲ್ಲಿ ನಂತರ ಹೋಗೋಣಂತ. ಇಲ್ಲೊಂದು ಚಾ ಅಂಗಡಿ ನಿಂತಿದ್ದೀವಿ ಸಣ್ಣದು. ಲೆಟ್ಸ್ ಗೋ. ನಮ್ಮ ಉತ್ತರ ಕರ್ನಾಟಕ ಎಲ್ಲ ಗಾಡಿಯವರೆಲ್ಲ ಮಕ್ಕಳ ಗಾಡಿ ಹೊಡಿತಾರ. ನೋಡೇ ಗೊತ್ತಾಗಿಲ್ಲ ಹಂಗಂತ. ಅವ್ರು ಬರೋದು ಒಂದ್ ಕಡೆ, ಗಾಡಿ ಒಂದ್ ಕಡೆ, ಒಂದು ರಾಂಗ್ರೂಟ ಎಲ್ಲ ಜನ. ನಾವು ಇವತ್ತು ಯಾರ್ದು ಮದುವೆಗೆ ಬಂದೀವಿ ಅಂತ ಹೇಳಿದ್ರೆ ನಮ್ಮ ಅವಿನಾಶ್ ಕೆರೂರ್ ಆದಂತ ಗಾಯಕರ ಅವ್ರ ಮದುವೆಗೆ ಇವತ್ತು ನಾವು ಬಂದೀವಿ. ಅವ್ರ ನಮ್ಮ ಮಾವ ಆಗ್ಬೇಕು ಅಂದ್ರೆ ನಮ್ಮ ಅಮ್ಮಂದ ಅಣ್ಣಂದ ಮಕ್ಕಳಂದ್ರ ಮಗನ್ ಮದ್ವಿ, ದೊಡ್ಡ ಮಗಂದ ಆಗೈತಿ. ಈಗ ಎರಡನೇ ಮಗನ್ ಮದ್ವಿ. ಅದಕ್ಕೋಸ್ಕರ ನಾವು ಬಂದೀವಿ. ಸೀದಾ ಮನೆಗೆ ಹೋಗಕ್ ಆಗಂಗಿಲ್ಲ. ಈಗ ನಾವು ಸೀದಾ ಅಲ್ಲಿಂದ್ರ ಇಲ್ಲ ಹುಡುಗಿಯವ್ರ ಮನೆ ಹತ್ರ ಬಂದ್ವಿ. ಸೀದಾ ಮನೆಗೆ ಹೋಗ್ಬಾರ್ದು. ಅದಕ್ಕೋಸ್ಕರ ಇಲ್ಲಿ ದೇವಸ್ಥಾನ ಹತ್ರ ನಿಂತೀವಿ. ಅವ್ರು ಬಂದು ನಮಗ್ ಕರ್ಕೊಂಡ್ ಹೋಗ್ತಾರ. ಅಲ್ಲಿವರೆಗೂ ವೇಟ್ ಮಾಡ್ಬೇಕು. A few moments later. ಈಗ ಸೀದಾ ಮನಿಗ್ ಕರ್ದಾರ, ಮನಿಗ್ ಹೋಗೋಣ ನೋಡ್ರಿ. ಅವ್ರ ಬಂದ್ ಕರ್ಕೊಂಡ್ ಹೋಗ್ತಾರ ಅನ್ಕೊಂಡಿದ್ದೆ. ಇಲ್ಲ ನಾವು ಹೋಗೋದು ಐತಂತೆ. ಎಲ್ಲರೂ ಹಾಡಾಡಕತ್ತಾರಲ್ಲ ಮನೆಗೆ. ಬರ್ರಿ ತೋರಿಸ್ತೀನಿ ಅಂತ. अब नवलेरी कौन लेता है? नवलेरी बुलाना मैंने तो भूल जा। नवलेरी तो बुलाना अच्छा तो नवलेरी बुलाना तो छोड़ जाओ तो अरे फोन करून देना को तो तुम वादा करो. वादा करे ना वो नवलेरी के नहीं बुला जाओ तो भाई के बुलाना मत नहीं फिर ऐसा कर का तो हां भाई का ये बात का नवलेरी के भाई के बुला जाओ तो ಅವ್ರಿಗೆ ಗೊತ್ತಾಗಿ ಒಂದೊಂದು ಮಗಳ ಮೇಗಿತ್ತು. बेस्ट तुम जाओ मान से हिंदुस्तान में हां तुमको बुला शोभा गाड़ी के लिए बल्ले जाओ. हेलो कैमरा हो. ನಾವು ತಂದಿರುವಂತ ಉಡಿಯಕಿ ಗಂಟನ ಮಗಳ ಕಂಡೆ ಅವರ ಮನೆಯವರು ಎಲ್ಲರೂ ಸೇರಿ ಉಡಿಯಕಿ ಗಂಟೆ ಬಿಚ್ಚಾಕತ್ತಾರ್ರಿ ಇಲ್ಲಿ. ನಾ ಹಾಕೊಂಡಿರುವಂತ ನಮ್ಮ ಉತ್ತರ ಕರ್ನಾಟಕದ ಕ್ಯಾಪಿಗೆ ಬಹಳ ಮರ್ಯಾದೆ ಐತಿ. ಯಾಕಂದ್ರ ನಮ್ಮ ಎಲ್ಲ ಹಿರಿಯರನ್ನ ಹಾಕೊಳ್ಳುವಂತ ಕ್ಯಾಪನ್ನ ಇವತ್ತು ನಾನು ಹಾಕೊಂಡೀನಿ. ಹೆಂಗ್ ಕಾಣಿಸ್ತೀನಿ ಅಂತ ಹೇಳಿ ನೀವು ಸಹ ಹೇಳ್ರಿ. ಒಬ್ಬ ಸಾಮಾನ್ಯ ಬೈಕ್ ರೈಡರ್ ಆಗಿ ಮಗಳ ಮನೆ ಕಡೆಗೆ ಹೋಗಿ ಅದು ಉಡಿಯಕಿ ಗಂಟು ಕೊಟ್ಟು ನಾನು ಫಸ್ಟ್ ಟೈಮ್ ಈ ತರ ಉಡಿಯಕಿ ಗಂಟು ಕೊಡಕ್ ಬಂದೀನಿ. ಅದು ಒಂಥರ ಬ್ಯಾರನ್ ಎಕ್ಸ್ಪೀರಿಯನ್ಸ್. ಈ ತರ ಫಂಕ್ಷನ್ಯಾಗ ನಾನ್ ಯಾವತ್ತು ಇಷ್ಟ ದೊಡ್ಡ ಪಾತ್ರ ನಿಭಾಯಿಸ್ತೀನಿ ಅಂತ ಹೇಳಿ ಅನ್ಕೊಂಡಿರಲಿಲ್ಲ. ಅದು ನಮ್ಮ ಅವಿನಾಶ್ ಸರ್ ಅವರ ಮದುವಿನ್ಯಾಗ. ಈಗ ಉಡಿಯಕಿ ಗಂಟು ಬಂದು ಕೊಟ್ಟು ಹೋಗಿತ್ತು. ಈಗ ಮದುವೆ ಮಗಳನ್ನ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋಗುವ ಸಮಯ. ಲೆಟ್ಸ್ ಗೋ. कैमरा यूट्यूबर काय तो एकदम मंदार सब तो वीडियो केला यूट्यूब ला गाणी वस्तू
मैं यूट्यूब गुरुतम घालवलं चालूचे गुरुतम पण ते काय ಲೆಟ್ಸ್ ಗೋ ಮದುಮಗಳ ಮನೆ ನಂತರ ನಮ್ಮ ಮನೆ ಕಡೆ ಪ್ರಯಾಣ ಉಡಿಯಕ್ಕಿ ಗಂಟಂತ್ರ ಕೊಟ್ಟಾತ ಎಲ್ಲ ಆತ ಈಗ ಮದುಮಗಳನ್ನ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋಗುವಂತ ಸಮಯ ಬರ್ರಿ ಕಲ್ಯಾಣ ಮಂಟಪಕ್ಕೆ ಮದುಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಮದುವೆ ದಿನ ಫುಲ್ ಬ್ಯುಸಿ ಇರೋ ಕಾರಣದಿಂದಾಗಿ ನಾನು ಮದುವೆ ದಿನ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಾನು ಜಸ್ಟ್ ಫೋಟೋನ ಹಾಕಾಕತ್ತೀನಿ. ವಿಡಿಯೋ ಮಾಡಿಲ್ಲ ಅಂತೇಳಿ ನಿಮ್ಮ ಹತ್ರ ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ನಾನು. ಗಾಯ್ಸ್ ಇವ್ರು ಯಾರು ಅಂತ ಹೇಳಿ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತೈತಿ, ನಿಮಗೆ ಗೊತ್ತಿಲ್ಲ. ಇವ್ರು ಅಭಿ ಅಣ್ಣ ಅಂತೇಳಿ, ನಾವಿಬ್ರು ಸೇಮ್ ಅಭಿ. ಈಗ ಸಬ್ಸ್ಕ್ರೈಬ್ ಎಲ್ಲ ಇವ್ರು ಹೇಳ್ತಾರೆ, ಇವ್ರ ಕೈ ಕೊಡತ್ತೀನಿ ಕ್ಯಾಮ್ರಾ. ಇನ್ನೊಂದು ವಿಡಿಯೋ ಎಂಡ್ ಮಾಡಿದ್ವಿ, ಬಟ್ ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ ಆಫ್ ನಮ್ಮ ಫ್ಯಾಮಿಲಿ ಈಗ ಲೇಟ್ ಆಗಿ ಬಂದರು. ಸೊ ಅವ್ರಿಗೋಸ್ಕರ ನಾನು ಇನ್ನೊಂದ್ಸಲ ರೀಟೇಕ್ ಮಾಡ್ಕೊಳತ್ತೀನಿ. ಅವ್ರನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಸೊ ಅವ್ರ ಹತ್ರ ಕ್ಯಾಮ್ರಾ ತೊಗೊಂಡು ಹೋಗ್ತೀನಿ, ಅವ್ರಂದ್ರೆ ಒಂದ್ಸಲ ಹಾಯ್ ಹೋಗ್ತಾ ಇದ್ದೀನಿ. ಈಗ ಇವ್ರು ತುಂಬ ಯುನೀಕ್ ಪರ್ಸನಾಲಿಟಿ ನಮ್ಮ ಫ್ಯಾಮಿಲಿ ಒಳಗಡೆ. ಇವ್ರದ್ದು ಸಪ್ರೇಟ್ ಡ್ಯಾನ್ಸ್ಗಳನ್ನ ನಾವು ಡಿಸ್ಕ್ರಿಪ್ಷನ್ ಒಳಗಡೆ ಹಾಕಿರ್ತೀವಿ. ಪ್ಲೀಸ್ ಹೋಗಿ ಅಲ್ಲಿ ಡ್ಯಾನ್ಸ್ ಚೆಕ್ ಮಾಡಿರಿ. ಶತಮಾನ 10ನೇ ದಶಕದಿಂದ ಊಟ ಮಾಡ್ತಿರೋರು 10 ವರ್ಷಗಳಿಂದ ಊಟ ಮಾಡ್ತಾನೆ ಇದ್ದಾರೆ. ನಮ್ಮ ಚಾನಲ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಆ್ಯಂಡ್ ಕಮೆಂಟ್ ಮಾಡ್ರಿ. ಸಬ್ಸ್ಕ್ರೈಬ್. ಪೀಸ್ ಔಟ್.